ಯಾಕ್ರಿ ಹಿಂಗ್ ಕೆಮ್ತಾ ಇದ್ದೀರಾ? ಎಷ್ಟ್ ಸಲ ಹೇಳಿದೀನಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಂತ. ಯಾಕ್ರಿ ಹಿಂಗ್ ಕೆಮ್ತೀರಾ? ನಾಯಿ ಕೆಮ್ದಾಗೆ ನಾಯಿ ಕೆಮ್ಲು ಕೆಮ್ತಾ ಇದ್ದೀರಲ್ರಿ. ನೀವ್ ಹಿಂಗೆ ಕೆಮ್ತಾ ಇದ್ರೆ ಗೊಟಕ್ ಕಂಡ್ಬಿಡ್ತೀರಿ. ಆಮೇಲೆ ನಿಮ್ ಫೋಟೋನ ಗೋಡೆಗೆ ಹಾಕ್ಬೇಕಾಗುತ್ತೆ. ಯಾಕ್ರಿ ನನ್ನ ಬಿಟ್ಟೋದ್ರಿ? ಅದು ಇಷ್ಟು ಬೇಗ ರೀ ಮಾತಾಡ್ರಿ. ಯಾಕ್ರಿ ನನ್ನ ಇಷ್ಟು ಬೇಗ ಬಿಟ್ಟೋದ್ರಿ? ರಂಗು, ನಿಮ್ಮಪ್ಪ ಹೋದ್ರು. ಬೇಗ ಬಾರೇ, ಬೇಗ ಬಾ ರೀ. ಎದ್ದೋಳ್ರಿ, ಎದ್ದೋಳ್ರಿ. ಏನ್ ಮಾಡ್ಲಿ ರಂಗು? ಬೇಗ ಬಾರೇ. 10 ಮಿನಿಟ್ಸ್ ಮಮ್ಮಿ, ರೀಲ್ಸ್ ಮಾಡ್ತಾ ಇದ್ದೀನಿ, ಬಂದೆ. ಏಯ್, ನಿಮ್ಮಪ್ಪ ಸ್ಟಿಲ್ ಆಗೋರು, ಬಾರೆ ಬೇಗ. ಅಪ್ಪ ಸ್ಟಿಲ್ ಆಗಿದಾರ? ಒಂದ್ ಫೋಟೋ ತೆಗಿಲ? ನನಗೆ ಮೇಕಪ್ ಐಟಮ್ ಯಾರು ತಂದು ಕೊಡ್ತಾರೆ? ಯಾರು ಕರ್ಕೊಂಡು ಹೋಗ್ತಾರೆ? ಮನೆ EMI ಯಾರೇ ತೀರಿಸ್ತಾರೆ? ಅಪ್ಪ ಅಪ್ಪ ಎದೋಳಿ ಅಪ್ಪ, ನಂಗೆ ದೊಡ್ಡ ಮಾಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ, ನಂಗೆ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಶಾಪಿಂಗ್ ದುಡ್ಡೆಲ್ಲ ಉಳಿಸ್ಕೊಂಡು ಕಣ್ ಮುಚ್ಕೊಂಡ್ಬಿಟ್ರ ಅಪ್ಪ. ಅಪ್ಪ ನನಗೂ ಪ್ರಾಮಿಸ್ ಮಾಡಿದ್ರು, ಚಿನ್ನದ ರೇಟ್ ಜಾಸ್ತಿ ಆಗಿದೆ, ಚಿನ್ನ ಕಡಿಮೆ ಆಗ್ಲಿ ನಿಂಗೆ ಚಿನ್ನ ತಕೊಡ್ತೀನಿ ಚಿನ್ನ ಅನ್ಬಿಟ್ಟು ನೆಗದು ಬಿದ್ದೋದ್ರ ಕಣೆ. ಅಮ್ಮ ಹೆಂಗ್ ಸತ್ತು ಸಾಯ ಕಾರಣ ಬೇಡ? ನಾಯಿ ತರ ನಾಯಿ ಕೆಮ್ಮು ಕೆಮ್ತಾ ಇದ್ರು ಕಣೆ. ಅವ್ನು ಕೋಪ ಮಾಡ್ಕೊಂಡು ಗುಡ್ಕಂಡ್ಬಿಟ್ರು. ಹಾಗಾದ್ರೆ ಇದ್ರಲ್ಲಿ ನಿನ್ ಕೈವಾಡೋನು ಇದೆ ಅನ್ನೋ. ಕೂತ್ಬಿಡ್ತೀನಿ ಹಂಗೇನೆ, ಅಮ್ಮನ ಮೇಲೆನೆ ಅನುಮಾನ ಪಡ್ತೀಯಾನೆ. ರಂಗು, ನಿಮ್ಮಪ್ಪ ಇನ್ನೂ ಅವ್ರ ಅಕೌಂಟು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಲ್ಲ. ATM ಕೋಡು ನನಗೆ ಹೇಳಿಲ್ಲ ಕಣೆ. ಅದು ಹೆಂಗೆ ನನ್ನ ಬಿಟ್ಟು ಹೋಗೋಕೆ ಸಾಧ್ಯ ರೀ? ಎದ್ದೋಳ್ರಿ. ಅಮ್ಮ, ನಾನೊಂದು ರೀಲ್ಸ್ ಕಾಂಪಿಟೇಷನ್ಗೆ ರೀಲ್ಸ್ ಕಳಿಸ್ಬೇಕು. 10 ಮಿನಿಟ್ ಒಂದು ರೀಲ್ಸ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇವತ್ತು ಸೆಂಡ್ ಮಾಡ್ಬೇಕು. ನಿಮ್ಮಪ್ಪ ಹಿಂಗೆ ನೆಗದ್ ಬಿದ್ದವ್ರೆ, ರೀಲ್ಸ್ ಮಾಡಕ್ ಹೋಗ್ತೇನೆ. ಅಯ್ಯೋ ಮಮ್ಮಿ, ಈ ಕಾಂಪಿಟೇಷನ್ ಏನಾದ್ರು ಗೆದ್ದುಬಿಟ್ರೆ 10,000 ಕ್ಯಾಶ್ ಪ್ರೈಸ್ ಮನಿ ಬರುತ್ತೆ. ಅದರಲ್ಲಿ ಅಪ್ಪನ ತಿಥಿ ಮಾಡ್ಬೋದು, ಮಿಕ್ಕಿರೋದನ್ನ ನಾವಿಬ್ರು ಶೇರ್ ಮಾಡ್ಕೊಳ್ಬೋದು. ಅಲ್ವಾ? ಅಲ್ವಾ? ಕರೆಕ್ಟ್ ಕರೆಕ್ಟ್. ಆದ್ರೆ ಇವಾಗ ಸತ್ತೋಗಿದಾರಲ್ಲ, ತಿಥಿ ಯಾಕೆ, ವಡೆ ಯಾಕೆ? ರಂಗು, ಇನ್ನು ನಿಮ್ಮ ಅಪ್ಪನ ಧ್ವನಿ ಇದ್ದಂಗಿರ್ಲಿಲ್ಲ. ಅಪ್ಪನ ಧ್ವನಿ ತರಾನೇ ಇದೆ ಅಲ್ಲ? ಅಲ್ಲ ಕಣೆ, ತುಟಿನೂ ಅಲ್ಲಾಡ್ದಂಗೆ ಅದೆಂಗೆ ಮಾತಾಡಕ್ ಸಾಧ್ಯ ರೀ? ಬದುಕಿದ್ರ ನೀವು? ಸತ್ತಿಲ್ಲ ಕಣೆ, ಬದುಕಿದ್ದೀನಿ. ನನ್ನ ಅರ್ಶನದ ಕುಂಕುಮ ಜೊತೆ ಓಲೆ ಆಟ ಆಡ್ತೀಯಾ? ಎದ್ದೋಳ್ರಿ, ಎದ್ದು ಕೂತ್ಕೊಳ್ರಿ ಸರಿಯಾಗಿ. ಅಯ್ಯೋ ನಿನ್ ಜನ್ಮಕ್ಕೆ ನಾನು ಸತ್ತು ಬರೋಗಿಲ್ಲ. ನನ್ ದುಡ್ಡು ಕಾಸು ಬೇಕಾ ನಿನ್ಗೆ? ದುಡ್ಡಿಲ್ಲ ಅಂದ್ರೆ ನೀವು ತಿಥಿ ವೈಕುಂಠ ಅದೆಲ್ಲ ಪೂಜೆ ಹೆಂಗ್ರಿ ಮಾಡೋದು? ಒಂದ್ ಕೆಲ್ಸ ಮಾಡ, ಏನು? ಮೊದ್ಲು ನೀನೇ ಮೇಲಕ್ಕೆ ಹೋಗಿ ರಿಸರ್ವ್ ಮಾಡು, ಆಮೇಲೆ ನನ್ ಕರೆಸ್ಕೊ. ಮುಂದಿನ ಜನ್ಮದಲ್ಲೂ ನೀವೇ ಇರ್ಬೇಕಾ? ನಾನ್ ಬೇರೆಯವ್ರನ್ನ ಕಟ್ಕೋತೀನಿ. ಬೇರೆಯವ್ರ ಕಟ್ಕೋತೀಯಾ? ನಿನ್ಗೋಸ್ಕರ ಮಾಡ್ತಿರೋದು ಇದು ಡಾನ್ಸ್ ಪ್ರಾಕ್ಟೀಸ್. ನನಗೋಸ್ಕರನೇ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಒಂದೇ ಸ್ಟೆಪ್. ಲೇಡೀಸ್ ಕ್ಲಬ್ನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ನಾವಿಬ್ರು ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೆ ಕಲಿತಾ ಇರೋದು. ನೀನ್ ಹಿಂಗಿದ್ರೆ ಆಗಲ್ಲ. ಅಯ್ಯೋ, ನಾನೇ ಸುಮ್ಮನೆ ಕೂತಿದ್ದೀನಿ. ಡ್ಯಾನ್ಸ್ ಟೀಚರ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ, ಆಮೇಲೆ ಶುರು ಹಚ್ಕೊಳ್ಳೋದೆ. ಡ್ಯಾನ್ಸ್ ಟೀಚರು ಕುಣಿಯೋದನ್ನ ಹೇಳ್ಕೊಡ್ತಾರಾ? ಅಯ್ಯೋ, ಅವ್ರು ಕಾಲಿಂದವ್ರಿಗೂ ಹೇಳ್ಕೊಡ್ತಾರೆ ಕಣೆ. ಸಿಂಪಲ್ ಡ್ಯಾನ್ಸ್ ಇಂದ ಹಿಡಿದು ಡೈನಮೆಟಿಕ್ ಡ್ಯಾನ್ಸ್ ವರೆಗೂ ಹೇಳ್ಕೊಡ್ತಾರೆ. ಹಂಗಿದ್ರೆ ಅವರು ಕ್ಲಬ್ ಡ್ಯಾನ್ಸರಾ ಅಥವಾ ಬೆಲ್ಲಿ ಡ್ಯಾನ್ಸರಾ? ಹಾಗೆಲ್ಲ ಹೇಳ್ತಾರೇನೆ ಅವ್ರು. ಅಲ್ಲೆಲ್ಲ ಬಂದ್ರೆ ನೋಡಿ ಟೀಚರು
ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ನೀವು ಕುಂತಲ್ಲೇ ಡಾನ್ಸ್ ಮಾಡೋದು ಹೇಗೆ, ನಿಂತಲ್ಲೇ ಡಾನ್ಸ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಂದ್ರೆ ಕೂತಲ್ಲೂ ನಿಂತಲ್ಲೂ ಡ್ಯಾನ್ಸ್ ಮಾಡ್ಬೋದೇನು? ಹೌದೌದು, ಡ್ಯಾನ್ಸ್ ಅಲ್ಲಿ 4 ವಿಧ ಇರುತ್ತೆ. ಒಂದು ಕೈ ಡ್ಯಾನ್ಸ್, ಇನ್ನೊಂದು ಕಾಲ್ ಡ್ಯಾನ್ಸ್, ಕತ್ ಡ್ಯಾನ್ಸ್, ಫುಲ್ ಬಾಡಿ ಡ್ಯಾನ್ಸ್. ನೋಡ್ದೇನೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತ. ಡೈನಾ ಮೇಡಮ್, ನೀವು ಒಂದೊಂದಾಗೆ ಹೇಳ್ಕೊಡಿ, ನಾವು ಒಂದೊಂದಾಗೆ ಕಲಿತೀವಿ. ಮೊದಲು ಯಾವ ಪಾಠ ಆಡಿಸ್ಬೇಕು? ಎಲ್ಲ ಪಾಠ ತಂದಿದ್ದೀರಾ? ನಾನು ಎಲ್ಲೇ ಹೋದ್ರೂ ಎಲ್ಲ ಪಾಠ ನನ್ನ ಜೊತೆಲೇ ಇರುತ್ತೆ. ನಾಟಿ ನಾಟಿ. ಓಕೆ, ಮೊದಲಿಗೆ ನಾವು ಕೈ ಡ್ಯಾನ್ಸ್ ಕಲಿಯೋಣ. ಕುತ್ತಲ್ಲೇ ಕೈ ತಿರುಗಿಸೋದು. ಈ ಫಂಕ್ಷನ್ ಅಲ್ಲಿ, ಆಡಿಟೋರಿಯಂ ಅಲ್ಲಿ ಕುತ್ಕೊಂಡು ಡ್ಯಾನ್ಸ್ ಆಡೋರು ಇರ್ತಾರೆ, ನೋಡಿರ್ತೀರಾ ನೀವು? ಹಾಗೇನೆ ಹೋಲ್ಡರ್ನ ನೋಡ್ಕೊಂಡು ಬಲ್ಬ್ ಹಾಕೋದು, ಬಲ್ಬ್ ತೆಗೆಯೋದು, ಬಲ್ಬ್ ಹಾಕೋದು, ಏಯ್, ಹಾಗಲ್ಲ ಕಣೆ ಮಾಡೋದು. ಅವ್ರು ಮಾಡೋದು ನೋಡಿಲ್ವೇನೆ? ನೋಡು. ಕರೆಕ್ಟ್. ಈಗ ಕಾಲ್ ಡ್ಯಾನ್ಸ್ ಕಲಿಯೋಣ. ನಿಮ್ಗೆ ಯಾರು ಆಗ್ದಲ್ಲಿರೋರು ನಿಮ್ ಎದುರಿಗೆ ಬಂದ್ರು ಅಂತ ಇಟ್ಕೊಳ್ಳಿ. ಅವ್ರನ್ನ ಎತ್ತಿ ಒದೆಯೋದು. ಎಡಗಾಲಲ್ಲಿ ಒದಿ, ಬಲಗಾಲಲ್ಲಿ ಒದಿ, ಎಡಗಾಲಲ್ಲಿ ಒದಿ. ರೈಟ್ ಲೆಫ್ಟ್ ರೈಟ್. ಕಾಲಿಂದ ಒದ್ದಾಗ ಏನಾದ್ರೂ ಅಡ್ಡ ಬಂದ್ಬಿಟ್ರೆ? ಕಾರ್ಪೆಟ್ ಅಡ್ಡ ಬರ್ಬೋದು, ಇಲ್ಲ ಕರೆಂಟ್ ವೈರ್ ಅಡ್ಡ ಬರ್ಬೋದಪ್ಪ. ಹಾಗಿದ್ರೆ ಕಾಲ್ ಡ್ಯಾನ್ಸ್ ನ ಕೇರ್ಫುಲ್ ಆಗಿ ಮಾಡ್ಬೇಕು. ಸರಿ, ಈಗ ಕತ್ತು ಡ್ಯಾನ್ಸ್ ಕಲಿಯೋಣ. ಈ ಕೊಕ್ರೆ ಕತ್ತು, ಕೋಳಿ ಕತ್ತು ನೋಡಿರ್ತೀರಾ ಹೇಗೆ ಆಡ್ಸುತ್ತೆ ಅಂತ? ಹೇಗೆ ಹೇಳಿ? ಕತ್ತಿರ್ಗ್ಸೋದು ತುಂಬಾ ಮುಖ್ಯ. ಆಡ್ಸಿ ಆಡ್ಸಿ. ಕರೆಕ್ಟ್. ಈ ತರ ಎಲ್ಲ ನೀವು ಆಡಿಸ್ತಾ ಇದ್ರೆ ನಿಮ್ ಕತ್ತಿಗೆ ಯಾವ ಕಾಲರು ಬೇಡ, ಯಾವ ಕುತ್ತಿಗೆ ಪಟ್ಟಿ ಹಾಕೋದು ಬೇಡ. ಹೌದಾ? ಹಾ. ಈಗ ಎಲ್ಲ ಪಾರ್ಟ್ಸ್ ಸೇರಿಸಿ ಡ್ಯಾನ್ಸ್ ಆಡೋದಾ? ಓಕೆ, ರೆಡಿ? 1 2 3. ಲೆಫ್ಟ್ ರೈಟ್. ಕತ್ತು ಕತ್ತು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಅಬ್ಬಾ, ತುಂಬಾ ಸುಲಭ ಆಗಿದೆ. ಕಲಿಬೋದು ಕಲಿಬೋದು. ಇಷ್ಟೊತ್ತು ನಾವು ಮಾಡಿದ್ವಲ್ಲ, ಇದೇ ಬಾಡಿ ಡ್ಯಾನ್ಸ್. ಎಲ್ಲಿ ನೀವೊಂದ್ಸಲಿ ಮಾಡಿ. ಮೊದಲು ನಾನು ಮಾಡಿ ನೋಡಿ, ಚೆನ್ನಾಗಿದೆ. ನಾನು ಮಾಡ್ತೀನಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಇದು ಬೆಡ್ರೂಮ್ ಡ್ಯಾನ್ಸು, ಅಂದ್ರೆ ಗಂಡನ ಮೇಲೆ ಬೀಳೋ ಡ್ಯಾನ್ಸು. ಇವಳಿಗೆ ಮದುವೆನೇ ಆಗಿಲ್ಲ. ಮಾಡ್ಸಿ ಮತ್ತೆ. ನಾನ್ ರೆಡಿ. ಕಾಮಿಡಿ ಕುಟುಂಬ.